ಸಮಸ್ಯೆಯನ್ನು ಹೇಳಿಕೊಂಡು ಜಾಮೀನನ್ನು ಪಡ್ಕೊಳ್ಬಹುದು ಅಂತ ಹೇಳ್ಕೊಳ್ತಾ ಇದ್ರು. ಭಾವನಾತ್ಮಕವಾಗಿ ಒಂದಿಷ್ಟು ಕಾರ್ಡನ್ನು ಪ್ಲೇ ಮಾಡಿದರೆ ಜಾಮೀನು ಸಿಕ್ಬಿಡ್ಬೋದೇನೋ ಅಂತ ಅನ್ಕೊಳ್ತಾ ಇದ್ರು. ವರ್ಕೌಟ್ ಆಗಿಲ್ಲ. ಹಿಂದೆ ಕಳೆದ ಬಾರಿ ಅದೇ ಬೆಂಚಲ್ಲಿನೇ ಇವರ ಜಾಮೀನು ವಜಾ ಮಾಡಿದ್ರು. ಈಗ ಅದೇ ಬೆಂಚು ಇವರ ಜಾಮೀನನ್ನು ವಜಾ ಮಾಡಿದೆ. ಹಾಗಿದ್ದಾಗ ಏನಂತ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು? ಯಾಕೆ ಸುಪ್ರೀಂ ಕೋರ್ಟ್ ಈಗ ಮತ್ತೊಮ್ಮೆ ಶಾಕ್ ಕೊಡ್ತು? ಡೀಟೇಲ್ಸ್ ಎಲ್ಲಿದೆ ನೋಡಿ. ಜಾಮೀನು ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಸುಪ್ರೀಂ ಶಾಕ್. ಪುನರ್ ಪರಿಶೀಲನಾ ಅರ್ಜಿ ವಜಾ ಮಾಡಿದ ಸುಪ್ರೀಂ ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟಿ ಪವಿತ್ರ ಗೌಡ ಅವರ ಕನಸು ಮತ್ತೊಮ್ಮೆ ಭಗ್ನವಾಗಿದೆ. ಹೈಕೋರ್ಟ್ ಕೊಟ್ಟ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಆದೇಶವನ್ನ ಮರುಪರಿಶೀಲಿಸುವಂತೆ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ನ್ಯಾಯಾಲಯ ವಜಾ ಮಾಡಿದೆ. ಮಗಳ ಶಿಕ್ಷಣ, ಪೋಷಕರ ಪಾಲನೆಯ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಯತ್ನಿಸಿದ್ರು. ಆದರೆ ಪವಿತ್ರ ಗೌಡ ಯತ್ನ ಮತ್ತೆ ವಿಫಲವಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ಗೆ A1 ಪವಿತ್ರ ಗೌಡ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪವಿತ್ರ ಗೌಡ ಕೋರ್ಟ್ಗೆ ಮಾಡಿದ ಮನವರಿಕೆ ಏನು? ಒಬ್ಬಳೆ ಮಗಳ ಶಿಕ್ಷಣ, ಪೋಷಕರ ಪಾಲನೆ, ಕುಟುಂಬದ ಆರ್ಥಿಕ ಸಮಸ್ಯೆ, ಜಾಮೀನು ರದ್ದು ಆದೇಶ ಮರುಪರಿಶೀಲಿಸಿ. ಮಗಳ ಶಿಕ್ಷಣ, ಪೋಷಕರ ಪಾಲನೆ ಸೇರಿದಂತೆ ಕುಟುಂಬದ ಆರ್ಥಿಕ ಸಮಸ್ಯೆಗಳನ್ನ ಕೋರ್ಟ್ಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡೋದಕ್ಕೆ ಪವಿತ್ರ ಗೌಡ ಯತ್ನಿಸಿದ್ದಾರೆ. ಅದಕ್ಕಾಗಿ ಏಕಾಂಗಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನು ಕೂಡ ಆರಂಭಿಸಿದ್ರು. ಜಾಮೀನು ರದ್ದು ಮಾಡಿದ ಹಿಂದಿನ ಆದೇಶವನ್ನ ಮರುಪರಿಶೀಲನೆ ಮಾಡುವಂತೂ ಕೂಡ ಕೋರಿದ್ರು. ಸಿಂಗಲ್ ಪೇರೆಂಟ್ ಅನ್ನೋ ಒಂದೇ ಒಂದು ಕಾರಣದಲ್ಲಿ ರಿವ್ಯೂ ಪಿಟಿಷನ್ ಹಾಕಿದ್ದಂಥ ಪವಿತ್ರ ಗೌಡಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಶಾಕನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ನನಗೆ ಒಬ್ಬಳೇ ಮಗಳಿದ್ದಾಳೆ, ಜೊತೆಗೆ ನನ್ನ ತಂದೆ ತಾಯಿಯ ಆರೋಗ್ಯವನ್ನು ನೋಡ್ಕೊಳ್ಬೇಕು ಮತ್ತು ಮಗಳ ಶಿಕ್ಷಣಕ್ಕಾಗಿ ನನಗೆ ಜಾಮೀನನ್ನು ಮಂಜೂರು ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ರಿವ್ಯೂ ಪಿಟಿಷನ್ ಹಾಕೊಂಡಿದ್ದಂಥ ಪವಿತ್ರ ಗೌಡ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಾಲಯ ಈಗಾಗಲೇ ನಾವು ಸಕಾರಣಗಳನ್ನು ಕೊಟ್ಟು ಜಾಮೀನನ್ನು ರದ್ದನ್ನು ಮಾಡಿದ್ದೀವಿ, ಮತ್ತು ನಾವು ಕೊಟ್ಟಂಥ ಆದೇಶವನ್ನು ರಿವ್ಯೂ ಮಾಡಲಿಕ್ಕೆ ಆಗಲಿ ಯಾವುದೇ ರೀತಿಯ ಅವಕಾಶಗಳು ಇಲ್ಲ, ಮತ್ತು ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಅಂತೇಳಿ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಪವಿತ್ರ ಗೌಡ ಸಲ್ಲಿಸಿದ ಪುನರ್ ಪರಿಶೀಲನಾ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ಮಹದೇವನ್ ನೇತೃತ್ವದ ದ್ವಿಸದಸ್ಯ ಪೀಠ ಅರ್ಜಿಯನ್ನ ವಜಾ ಮಾಡಿದೆ. ಹಾಗಾದ್ರೆ ಪವಿತ್ರ ಗೌಡ ಹಾಕಿದ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ತೀರ್ಪು, ದಾಖಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೇವೆ. ಸೂಕ್ಷ್ಮವಾಗಿಯೇ ಪರಿಶೀಲಿಸಿ ಜಾಮೀನು ರದ್ದು ಮಾಡಿದ್ದೇವೆ. ಮತ್ತೊಮ್ಮೆ ಆದೇಶವನ್ನ ಪರಿಶೀಲಿಸುವ ಅಗತ್ಯ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟಿ ಪವಿತ್ರ ಗೌಡಗೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಜಾಮೀನು ಆದೇಶವನ್ನು ರದ್ದು ಮಾಡಿದಂಥ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮರುಪರಿಶೀಲನೆ ಕೋರಿ ಪವಿತ್ರ ಗೌಡ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ JB ಪದರಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ಅವರ ಅರ್ಜಿಯನ್ನು ವಜಾ ಮಾಡಿದೆ. ವಜಾ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಆದೇಶದ ಪ್ರತಿಯಲ್ಲಿ ಇಡೀ ಪ್ರಕರಣವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೀವಿ ಮತ್ತು ಸಾಕ್ಷ್ಯಾಧಾರಗಳನ್ನು ಕೂಡ ಪರಿಶೀಲಿಸಿದ್ದೀವಿ. ಈ ಎಲ್ಲ ಅಂಶಗಳು ಮತ್ತು ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕವೇ ನಾವು ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದೀವಿ. ಇದನ್ನು ಮತ್ತೊಮ್ಮೆ ಪರಿಶೀಲಿಸುವ ಅಗತ್ಯ ಇಲ್ಲ. ಹೀಗಾಗಿ ಜಾಮೀನು ಆದೇಶ ಈ ಹಿಂದೆ ಏನು ನೀಡಲಾಗಿತ್ತು ಅದು ಮುಂದುವರಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಮತ್ತೊಮ್ಮೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಜಾಮೀನು ಪಡೆಯುವ ಲೆಕ್ಕಾಚಾರದಲ್ಲಿದ್ದಂತಹ ಪವಿತ್ರ ಗೌಡಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಒಟ್ಟಾರೆ 81 ದಿನಗಳ ಬಳಿಕ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದ A1 ಪವಿತ್ರ ಗೌಡ ಅವತ್ತೇ ಸುಪ್ರೀಂ ಕೋರ್ಟ್ಗೆ ಏಕಾಂಗಿಯಾಗಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪಿನಿಂದ ಪವಿತ್ರ ಗೌಡಗೆ ಆಘಾತವಾಗಿದೆ. ಇನ್ನು ಸೆಷನ್ಸ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಆಗಿದ್ದು ಸೋಮವಾರದಿಂದ ವಿಚಾರಣೆ ಆರಂಭವಾಗಲಿದೆ. ಪಬ್ಲಿಕ್ ಟಿವಿ, ನವದೆಹಲಿ.